ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಿದೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ವಿಜಯಪುರ ನಗರದಲ್ಲಿ ಇವತ್ತು ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ನಡೆಸಲಿದೆ. ಸಂಜೆ 4 ಗಂಟೆಗೆ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶ ನಡೆಯೋದಿದೆ. ಆದರೆ ಇಂದಿನ ಸಮಾವೇಶದಲ್ಲಿ ಯತ್ನಾಳ್ ಬೆಂಬಲಿಗರು ಗಲಾಟೆ ಮಾಡುವಂತಹ ಆತಂಕ ಎದುರಾಗಿದ್ದು ವಿಜೇಂದ್ರ ಭಾಷಣಕ್ಕೆ ಅಡ್ಡಿಪಡಿಸುವಂತ ಸಾಧ್ಯತೆ ಇದೆ ಎನ್ನಲಾಗಿದೆ. ಜಾತಿ ಜನಗಣತಿ ವರದಿ ಜಾರಿಗೆ ಕಾಂಗ್ರೆಸ್ನಲ್ಲೇ ವಿರೋಧ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಒಕ್ಕಲಿಗರು, ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ. ಶೋಷಿತ ವರ್ಗದವರು ವರದಿ ಜಾರಿಗೆ ಹಠ ಹಿಡಿದಿದ್ದಾರೆ. ಇದರ ಬೆನ್ನಲ್ಲೇ ಇಂದು ವಿಶೇಷ ಸಂಪುಟ ಸಭೆ ನಡೆಯೋದಿದೆ. ಜಾತಿಗಣತಿ ವಿಚಾರವೇ ಇಂದಿನ ಸಚಿವ ಸಂಪುಟ ಸಭೆಯ ಏಕೈಕ ಅಜೆಂಡಾ ಆಗಿದೆ. ಹೀಗಾಗಿ ಇಂದಿನ ಸಂಪುಟ ಸಭೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇಂದಿನ ಸಭೆಯಲ್ಲಿ ಜಾತಿಗಳ ಅಂಕಿ ಸಂಖ್ಯೆಗಳ ಜೊತೆಗೆ ಅಂಗೀಕಾರದ ವಿಷಯದಲ್ಲೂ ದೊಡ್ಡ ಚರ್ಚೆ ನಡೆಯಲಿದೆ. ಇಂದಿನ ವಿಶೇಷ ಸಂಪುಟ ಸಭೆಯಲ್ಲಿ ಜಾತಿಗಣತಿ ಅಂಗೀಕಾರ ತಿರಸ್ಕಾರದ ಬಗ್ಗೆ ಮೊದಲು ಚರ್ಚೆ ನಡೆಯಲಿದೆ. ವೈಜ್ಞಾನಿಕತೆ, ವರದಿಯ ವೈಜ್ಞಾನಿಕತೆ ಏನಿದೆ ಅದರ ಬಗ್ಗೆನೂ ಕೂಡ ವಿಶ್ಲೇಷಣೆ ನಡೆಯುತ್ತೆ. ಅನೇಕ ತಪ್ಪುಗಳು ಇದೆ ಅಂತ ಆರೋಪ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದಿಂದ ಕೇಳಿ ಬರ್ತಾ ಇದೆ. ಜಾತಿ ವರ್ಗೀಕರಣ ವಿಚಾರವಾಗಿ ಸದನ ಸಮಿತಿ ರಚಿಸುವಂತೆ ಒತ್ತಾಯ ಮಾಡುವುದಕ್ಕೆ ಕೆಲ ಸಚಿವರು ಸಿದ್ಧರಾಗಿದ್ದಾರೆ. ಸಂಪುಟ ಸಮಿತಿ ಆಯ್ಕೆ ಮುಕ್ತವಾಗಿ ಇಟ್ಟುಕೊಂಡು ವಿಷಯ ತಜ್ಞರ ಸಮಿತಿ ಮಾಡಿ ಅಧ್ಯಯನಕ್ಕೆ ಕಾಲಾವಕಾಶವನ್ನು ನೀಡುವುದಕ್ಕೆ ಸಭೆಯಲ್ಲಿ ಒತ್ತಾಯ ಮಾಡುವಂತ ಸಾಧ್ಯತೆ ಇದೆ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಲಾರಿ ಮಾಲೀಕರು ನಡೆಸ್ತಾ ಇರುವಂತಹ ಮುಷ್ಕರ 3ನೇ ದಿನಕ್ಕೆ ಕಾಲಿಟ್ಟಿದೆ. ಮೊನ್ನೆ ಸಿಎಂ ಜೊತೆಗೆ ನಡೆದಂತಹ ಸಭೆ ವಿಫಲವಾದ ಬೆನ್ನಲ್ಲೇ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘ ನಿರ್ಧಾರವನ್ನು ಮಾಡಿದೆ. ಲಾರಿಗಳು ನಿಂತಲ್ಲೇ ನಿಂತಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಭಾರಿ ಅವಾಂತರವೇ ನಡೆದು ಹೋಗಿದೆ. ಜಗಳೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಗಾಳಿ ಮಳೆಯಿಂದಾಗಿ ಖರೀದಿ ಕೇಂದ್ರಕ್ಕೆ ರಾಗಿ ತಂದಿದ್ದಂತ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇನ್ನು 5 ದಿನ ಮಳೆಯಾಗುತ್ತೆ, ಗುಡುಗು ಸಹಿತ ಮಳೆಯಾಗುತ್ತೆ ಅನ್ನೋದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡಿನ ಹಲವೆಡೆ ಹಗುರ ಮಳೆಯಾಗುವಂತ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನ ಸಂಜೆ ರಾತ್ರಿ ಮಳೆಯಾಗುತ್ತೆ ಅಂತ ಹೇಳಿದೆ. ದೇಶದಾದ್ಯಂತ ವರುಣನ ಅಬ್ಬರ ಜೋರಾಗಿದ್ದು ಪಂಜಾಬ್ನ ಅಮೃತಸರದಲ್ಲೂ ಮಳೆಯಾಗಿದೆ. ರಸ್ತೆಗಳು ಜಲಾವೃತಗೊಂಡಿದೆ. ದಾವಣಗೆರೆ ತಾಲೂಕಿನ ಹೆಬ್ಬಾಳ ಕೋಳಿ ಫಾರ್ಮ್ ಬಳಿ ಕಾರು 4 ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದಂತ 3 ಜನ ಬಚಾವಾಗಿದ್ದಾರೆ. ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸತ್ತು ಬಿದ್ದಿದ್ದ ನಾಯಿಯನ್ನ ತಪ್ಪಿಸೋದಕ್ಕೋಗಿ ಈ ಅವಘಡ ಸಂಭವಿಸಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಮೂಕನಹಳ್ಳಿಯಲ್ಲಿ ಮನೆಯೊಂದರಿಂದ ಬರೋಬ್ಬರಿ 200 ಗ್ರಾಂ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿದೆ. ಸ್ವಾಮಿಗೌಡ ಎಂಬುವರ ಮನೆಗೆ ನುಗ್ಗಿ ಕದಿಮರು ಚೈನ್, ಉಂಗುರ, ಕಡಗ ಸೇರಿ 200 ಗ್ರಾಂ ಚಿನ್ನಾಭರಣ ದೋಚಿದ್ದಾರೆ. 1 ಲಕ್ಷ ರೂಪಾಯಿ ನಗದನ್ನು ಕೂಡ ಕಳ್ಳತನ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಆಧ್ಯಾತ್ಮಿಕ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಬಾರಿಯ ಆದಾಯ ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಶಕ್ತಿ ಯೋಜನೆಯ ಪರಿಣಾಮ ಕಳೆದ ವರ್ಷಕ್ಕಿಂತ ಈ ಬಾರಿ 9,94,00,000 ರೂಪಾಯಿ ಹೆಚ್ಚಳವಾಗಿದೆ. 2024-25ನೇ ಸಾಲಿನಲ್ಲಿ 155,95,19,567 ರೂಪಾಯಿ ಆದಾಯ ಸಂಗ್ರಹವಾಗಿದೆ. ಉದ್ಯಮಿ ರಾಬರ್ಟ್ ವಾದ್ರಾ ವಿರುದ್ಧ ಭೂ ಅವ್ಯವಹಾರ ಆರೋಪ ಕೇಳಿಬಂದಿದೆ. ಇಡಿಯಿಂದ ಸಂಸದೆ ಪ್ರಿಯಾಂಕಾ ಪತಿ ವಾದ್ರಾ ವಿಚಾರಣೆ ಮುಕ್ತಾಯವಾಗಿದೆ. ಇಂದು ಕೂಡ ವಿಚಾರಣೆಗೆ ಆಗಮಿಸುವಂತೆ ರಾಬರ್ಟ್ ವಾದ್ರಾಗೆ ಇಡಿ ಸೂಚಿಸಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ರಾಜಸ್ಥಾನದ ಮೊರೆನಾದಲ್ಲಿ ಅಗ್ನಿ ಅಟ್ಟಹಾಸ ಬರೆದಿದೆ. ಕೂಡಲೇ ರೋಗಿಗಳನ್ನ ಸ್ಟ್ರೆಚರ್ ಮೂಲಕವಾಗಿ ಹೊರಗೆ ಕರೆತರಲಾಯಿತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರೀಲ್ಸ್ ಹುಚ್ಚಿನಿಂದ ಮಹಿಳೆ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ. ಉತ್ತರಾಖಂಡ್ನ ಭಾಗೀರಥಿ ನದಿಯಲ್ಲಿ ಮಹಿಳೆ ಕೊಚ್ಚಿ ಹೋಗಿದ್ದಾಳೆ. ವಿಡಿಯೋ ಮಾಡ್ತಾ ಇದ್ದಂತಹ ಮಗಳು ಅಮ್ಮ ಅಮ್ಮ ಅಂತ ಕೂಗಿರುವಂತಹ ಲೈವ್ ದೃಶ್ಯ ಸೆರೆಯಾಗಿದೆ. ಜಮೀನಿಗಾಗಿ ವೃದ್ಧ ದಂಪತಿ ವಿನೂತನ ಪ್ರತಿಭಟನೆ ಮಾಡಿದ್ದಾರೆ. ಕುತ್ತಿಗೆ ಮಟ್ಟಕ್ಕೆ ಮಣ್ಣು ಹಾಕೊಂಡು ಜಮೀನಿನಲ್ಲಿ ಧರಣಿಯನ್ನು ನಡೆಸಿದ್ದಾರೆ. ಉತ್ತರ ಪ್ರದೇಶದ ದಿಯೋರಾದಲ್ಲಿ ಭೂ ಸಮಾಧಿ ಪ್ರತಿಭಟನೆಗೆ ಜನ ಶಾಕ್ ಆಗಿದ್ದಾರೆ. ಚೀನಾ ದೇಶದ ಸರಕುಗಳ ಮೇಲೆ ಶೇಕಡ 245ರಷ್ಟು ಸುಂಕವನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿಧಿಸಿದ್ದಾರೆ. ಬೋಯಿಂಗ್ ಕಂಪನಿ ವಿಮಾನ ಖರೀದಿ ನಿಲ್ಲಿಸೋದಕ್ಕೆ ಚೀನಾ ಸೆಡ್ಡು ಹೊಡೆದಿತ್ತು. ಇದರ ಬೆನ್ನಲ್ಲೇ ಹೆಚ್ಚಿನ ಸುಂಕ ಹಾಕಿದ್ದಾರೆ. ಡೆಲ್ಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಿನ್ನೆ ನಡೆದಿರುವಂತಹ ಐಪಿಎಲ್ ಪಂದ್ಯದಲ್ಲಿ ಡೆಲ್ಲಿ ರೋಚಕ ಜಯ ದಾಖಲಿಸಿದೆ. 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ ಡೆಲ್ಲಿ 188 ರನ್ ಅನ್ನ ಕಲೆ ಹಾಕಿತ್ತು. 189 ರನ್ ಬೆನ್ನತ್ತಿರುವಂತಹ ರಾಜಸ್ಥಾನ ರಾಯಲ್ಸ್ 20 ಓವರ್ಗಳಲ್ಲಿ 188 ರನ್ ಗಳಿಸಿ ಸಮಬಲ ಸಾಧಿಸಿತು. ಸೂಪರ್ ಓವರ್ನಲ್ಲಿ ಡೆಲ್ಲಿ ಪಡೆ ಗೆದ್ದು ಬೀಗಿದೆ. ನಿನ್ನೆ ನಡೆದ ಡೆಲ್ಲಿ ವರ್ಸಸ್ ರಾಜಸ್ಥಾನ ಪಂದ್ಯದಲ್ಲಿ ಐಪಿಎಲ್ 18ನೇ ಸೀಸನ್ನ ಮೊದಲ ಸೂಪರ್ ಓವರ್ ರೋಚಕವಾಗಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ 11 ರನ್ ಅನ್ನು ಗಳಿಸಿತ್ತು. 6 ಬಾಲ್ಗಳಲ್ಲಿ 12 ರನ್ ಗುರಿ ಬೆನ್ನಟ್ಟಿದಂತ ಡೆಲ್ಲಿ ತಂಡ ಕೇವಲ 4 ಬಾಲ್ಗಳಲ್ಲಿ 13 ರನ್ ಗಳಿಸಿ ರೋಚಕ ಗೆಲುವು ದಾಖಲಿಸಿತು.